ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಉಳಿದಂತಹ ರಾಶಿ ಭವಿಷ್ಯದ ವಿಚಾರ 2025ರ ಒಂದು ವರ್ಷದ ದಿನಮಾನಗಳಲ್ಲಿ ಯಾವ ರೀತಿಯಿಂದ ರಾಶಿ ಭವಿಷ್ಯ ಇರುತ್ತೆ ಅಂತ ನೋಡ್ತಾ ಇದ್ವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಈಗ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದ ಶಯನ ಸುಖ ತುಂಬಾ ಅದ್ಭುತವಾಗಿರ್ತದೆ. ಸುಖ ಭೋಗಗಳನ್ನು ಅನುಭವಿಸ್ತಾ ಇರ್ತಾರೆ. ಸನ್ಮಾನಗಳು, ಧನಲಾಭ, ಭೋಜನ ಸುಖ, ಉತ್ತಮ ಜ್ಞಾಪಕ ಶಕ್ತಿ, ಎಲ್ಲ ಶುಭ ಕಾರ್ಯಗಳು ಜರುಗುವುದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಸರಕಾರಿ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿ, ಬಂಧು ಮಿತ್ರರ ಸಹಾಯ, ವಸ್ತ್ರ ಆಭರಣ ಖರೀದಿ ಮಾಡತಕ್ಕಂಥ ದಿನ. ಯಾರಿಗಾದ್ರೂ ಕಲ್ಯಾಣ ಆಗಿಲ್ಲ ಅಂದ್ರೆ ಈ ಸಮಯದಲ್ಲಿ ನೀವು ಪ್ರಯತ್ನ ಮಾಡೋದ್ರಿಂದ ವಿವಾಹ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆ ಹೇಳುವುದಾದರೆ ಗುರು ಇವಾಗ ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಇರೋದ್ರಿಂದ ಅದ್ಭುತವಾದಂತಹ ಫಲಗಳನ್ನ ಕಾಣ್ತೀರಾ. ವೃಶ್ಚಿಕ ರಾಶಿಯವರು ಈ ಒಂದು ಜನವರಿಯಿಂದ ಮೇ ತಿಂಗಳವರೆಗೂ ಅದ್ಭುತವಾಗಿರುತ್ತೆ. ತದನಂತರ ಗುರು ಅಷ್ಟಮದಲ್ಲಿ ಬರೋದ್ರಿಂದ ಸ್ವಲ್ಪ ರೀತಿಯ ಅಶುಭಗಳನ್ನು ಕೂಡ ಕಾಣಬಹುದು. ಆ ಮೇ ತಿಂಗಳ ನಂತರ ನೀವು ಒಂದು ಪರಿಹಾರವನ್ನು ಮಾಡೋದ್ರಿಂದನೂ ಕೂಡ ಆ ಅಶುಭ ಫಲಗಳನ್ನ ಕಡಿಮೆ ಮಾಡಬಹುದು. ಅದು ಏನಪ್ಪಾ ಅಂದ್ರೆ, ವೃಶ್ಚಿಕ ರಾಶಿಯವರು ಓಂ ಹೈಂ ಕ್ಲೀಂ ಸೌಹ ಅನ್ನೋ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ 6ರಿಂದ 8 ಗಂಟೆವರೆಗೆ ಈ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಮೇ ತಿಂಗಳ ನಂತರ ಆಗ್ತಕ್ಕಂತಹ ಅಶುಭ ಫಲಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನೊಂದು ಬಾರಿ ಹೇಳ್ತೀನಿ, ಈ ಒಂದು ಮಂತ್ರವನ್ನ ಓಂ ಹೈಂ ಕ್ಲೀಂ ಸೌಹ ಈ ಮಂತ್ರವನ್ನ ಪ್ರತಿದಿನ 108 ಬಾರಿ ಪಠಿಸುವುದರಿಂದ ಶುಭ ಫಲಗಳನ್ನ ಕಾಣ್ತೀರಾ. ಆದ್ರೂ ಕೂಡ ಜನವರಿಯಿಂದ 5 ತಿಂಗಳು ಅತ್ಯದ್ಭುತವಾಗಿರ್ತದೆ, ಇದರಲ್ಲಿ 2 ಮಾತಿಲ್ಲ. ಮುಂದಿನ ರಾಶಿ ಬಂದು ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಒಂದ್ ರೀತಿಯಿಂದ ಅನ್ಕೊಂಡು ಕಾರ್ಯ ಸಾಧಿಸ್ತಾರೆ. ಹಠವಾದಿಗಳು ಇವ್ರು. ಹೇಗಾದ್ರೆ ಏನ್ ಅನ್ಕೊಂತಾರೆ ಅದನ್ನ ಸಾಧಿಸ್ತಾರೆ. ಬೇರೆ ರೀತಿಯಿಂದ ಯೋಚನೆ ಮಾಡೋದಿಲ್ಲ. ಏನ್ ಮಾಡ್ಬೇಕು ಅಂತಾರೋ ಅದೇ ದಾರಿಯಲ್ಲೇ ಹೋಗ್ತಾರ ಕೂಡ. ಇವರಿಗೆ ಒಬ್ಬ ಮಾರ್ಗದರ್ಶಕರಾಗಿ ಒಂದು ಗುರು ಆಗ್ಲಿ ಅಥವಾ ಹೆಂಡತಿ ಆಗ್ಲಿ ಇದ್ದಿದ್ದೇ ಆದಲ್ಲಿ ಪ್ರತಿ ಜೀವನದ ಹಂತದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. 2025ರ ಒಂದು ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ವಿಚಾರವನ್ನು ಹೇಳ್ತೀನಿ. ನೋಡಿ, 2025ರ ರಾಶಿ ಭವಿಷ್ಯದಲ್ಲಿ ಧನುಸ್ಸು ರಾಶಿ 6ರಲ್ಲಿ ಗುರು ಸಂಚಾರ ಮಾಡುವುದರಿಂದ, ಷಷ್ಠಮ ಭಾವದಲ್ಲಿ ಗುರು ಸಂಚಾರ ಮಾಡುವುದರಿಂದ ಸ್ವಲ್ಪ ಮನೆಯಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ. ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಆಗ್ಲಿ, ಹೆಂಡತಿ ಆಗ್ಲಿ, ಮಗಳಾಗ್ಲಿ, ಇಲ್ಲ ಗೆಳತಿ ಆಗ್ಲಿ, ಒಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಂದ ಹಾನಿ ಆಗ್ತಕ್ಕಂಥದ್ದು, ಅಶಾಂತಿಯ ವಾತಾವರಣ, ಅನಾರೋಗ್ಯದ ವಾತಾವರಣ, ಹಣದ ಕೊರತೆ, ಶತ್ರುಗಳಿಂದ ತೊಂದರೆ, ಜನರಲ್ಲಿ ಕಲಹ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಎಲ್ಲದು ನೋಡೋದಾದ್ರೆ ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗ್ತದೆ. ಆ ಹಿನ್ನಡೆಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಗುರುಬಲ ಇರೋದಿಲ್ಲ ಈ ಸಮಯದಲ್ಲಿ. ಹಾಗಾಗಿ ಇವರು ಈ ಡಿಸೆಂಬರ್ ತಿಂಗಳು ಮುಗಿಯೋದ್ರೊಳಗೆ ಜನವರಿ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ಗುರುಶಾಂತಿಯನ್ನು ಮಾಡಿಕೊಂಡು ಒಂದು ಹಳದಿ ವಸ್ತ್ರದಲ್ಲಿ ಕಡಲೆ ಕಾಳನ್ನ ಇಟ್ಟು, 5 ನಾಣ್ಯವನ್ನು ಇಟ್ಟು, 5 ಎಲೆ ಅಡಿಕೆಯನ್ನು ಇಟ್ಟು ಸದ್ಗುರು ರಾಘವೇಂದ್ರ ಸ್ವಾಮಿ ಶಿರಡಿ ಸಾಯಿನಾಥ ಮಂದಿರಕ್ಕೆ ಒಂದು 3 ಗುರುವಾರಗಳ ಕಾಲ ದಾನ ಮಾಡೋದ್ರಿಂದ ಈ ದುಷ್ಪರಿಣಾಮಗಳಿಂದ ದೂರ ಇದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಸ್ವಭಾವ ನೋಡೋದಾದ್ರೆ ಅವಕಾಶವಾದಿಗಳು ಅಂತ ಹೇಳ್ಬಹುದು. ತಮಗೆ ಬೇಕಾಗ್ತಕ್ಕಂಥ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ತಮ್ಮದ ಅಲ್ಲದಾದ ವಿಚಾರದಲ್ಲಿ ತಲೆ ಹಾಕೋದಿಲ್ಲ. ತಮ್ಮದು ಅಂತ ಅವರಿಗೆ ನಿಖರವಾಗಿ ತಿಳಿದ ಮೇಲೆ ಅವರು ಉಪಾಯವನ್ನ ಮಾಡಿ
ಅದನ್ನ ಪಡ್ಕೊಳ್ತಾರೆ. ಇವರು ಜಲತತ್ವದರಾಗಿರ್ತಾರೆ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಬುದ್ಧಿವಂತರೇ ಅಂತ ಹೇಳ್ಬೋದು. ಈ 25ರ ವಿಚಾರ ನೋಡ್ತಾ ಬಂದ್ರೆ, ಗುರು ಪಂಚಮ ಸ್ಥಾನದಲ್ಲಿ ಇದ್ದಾರೆ. 5ನೇ ಮನೆಯಲ್ಲಿ ಗುರು ಇದ್ದಾನೆ. ಇವರಿಗೆ ಅದ್ಭುತವಾಗಿದೆ. ಏನು ಹಿಂದೆ ತಿರುಗಿ ನೋಡ್ತಾನೆ ಇಲ್ಲ ಅವರು. ಹಿಂದೆ ನಡೆದಿರತಕ್ಕಂಥ ದಿನಮಾನಗಳು ಕೂಡ ಯಾವುದೇ ರೀತಿಯಿಂದ ಅವರಿಗೆ ಮುಂದೆ ಪರಿಣಾಮ ಬೀರುವುದಿಲ್ಲ. ಯಾಕಂದ್ರೆ ಎಲ್ಲ ರೀತಿಯಿಂದ ಶುಭ ಫಲಗಳು ಕಾಣ್ತಾ ಇದ್ದಾರೆ ಮಕರ ರಾಶಿಯವರು. ಪುತ್ರ ಪುತ್ರಿಯಿಂದ ಸಂತೋಷ, ಕುಟುಂಬದವರಿಂದ ಸಂತೋಷ, ಆನಂದ, ನೆಮ್ಮದಿ, ಪತ್ನಿಯಿಂದ ಪತಿಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣ, ದೇವರ ದರ್ಶನ, ಹಣಕಾಸಿನಲ್ಲಿ ಲಾಭ, ವಸ್ತ್ರಾಭರಣಗಳು ಲಾಭ, ಭೂಮಿ ಯೋಗ, ಸದಾಕಾಲ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ಕೂಡ ಇರ್ತಾರೆ. ಈ ಸಮಯದಲ್ಲಿ ಇವರಿಗೆ ಹೊಸ ಕೆಲಸ ಕಾರ್ಯಗಳು ಆರಂಭ ಮಾಡಕ್ಕೆ ಪ್ರಶಸ್ತವಾದ ದಿನಮಾನಗಳು. 2025 ಮಕರ ರಾಶಿಗೂ ಕೂಡ 100ಕ್ಕೆ 85ರಷ್ಟು ಅದ್ಭುತವಾಗಿರ್ತದೆ. ಈ ವಿಚಾರದ ಕುರಿತು ವೃಶ್ಚಿಕ, ಧನಸ್ಸು, ಮಕರ ಈ 3 ರಾಶಿಯ 2025ರ ಸಂಕ್ಷಿಪ್ತ ಮಾಹಿತಿಯನ್ನ ನಿಮ್ಗೆ ನೀಡಿದ್ದೀನಿ. ಈ 25ರ ವರ್ಷದ ಮಾಹಿತಿಯನ್ನು ಇನ್ನು ತಿಳ್ಕೋಬೇಕಾದ್ರೆ ಕರೆ ಮಾಡಬಹುದು. ನಮ್ಮ ಸಂಸ್ಥೆಗೆ, ನಮ್ಮ ಕಚೇರಿಗೆ ಭೇಟಿ ನೀಡಬಹುದು. ಕೆಳಕಂಡಿರ್ತಕ್ಕಂಥ ನಂಬರ್ಗೆ ಕೂಡ ಮೆಸೇಜು ಅಥವಾ ಫೋನ್ ಕರೆ ಮುಖಾಂತರ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ತಲುಪುತ್ತೆ. ಅದರ ಜೊತೆಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಮ್ಮ ಸಂಸ್ಥೆಯಿಂದ ಪ್ರತಿಯೊಂದು ವಿಚಾರಗಳು ಕೂಡ ಜನಸೇವೆಯ ಮುಖಾಂತರವಾಗಿ ಜನರಿಗೆ ತಲುಪಬೇಕು. ಸನಾತನ ಧರ್ಮದ ಪ್ರತಿಯೊಂದು ವಿದ್ಯೆಗಳು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಮುಂದಿನ ಕುಂಭ ಮತ್ತು ಮೀನ ರಾಶಿಯ ಭವಿಷ್ಯದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು.